ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಒಂದು ಸೂಪರ್ ಟೇಸ್ಟಿ ಆದಂತಹ ಹೆಲ್ತಿ ಆದಂತಹ ಸಲಾಡ್ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ. ನೋಡ್ರಿ, ಇಲ್ಲಿ ತುಂಬ ಚೆನ್ನಾಗಿ ಇರುತ್ತೆ ತಿನ್ನೋಕ್ಕೆ. ಇದನ್ನ ಡೈಲಿ ಒಂದು ಬೌಲ್ ತಿಂತ ಬಂದರೆ ನಾವು ವೆಯ್ಟ್ ಲಾಸನ್ನು ಈಸಿಯಾಗಿ ಮಾಡ್ಬೋದು. ಹಸಿದಾಗೆ ಇದು ರೊಟ್ಟಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಡ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಸಲಾಡ್ ರೆಸಿಪಿನ ಶೇರ್ ಮಾಡ್ಕೊಡ್ರಿ. ಇಲ್ಲಿ ನೋಡ್ರಿ, ನಾನು ಸಲಾಡ್ ಮಾಡೋದಕ್ಕೆ ಮೊಳಕೆ ಬರಿಸಿದಂಥ ಅಡಿಕೆ ಕಾಳನ್ನ ತೊಗೊಂಡಿದ್ದೀನಿ. ನೀವು ಯಾವ ಕಾಳಾದ್ರೂ ತೊಗೋಬೋದು, ಹೆಸರು ಕಾಳು ತೊಗೋಬೋದು ಇದರಲ್ಲಿ. ಆಮೇಲೆ ಬೇಳೆಗಳನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಅಡಿಕೆ ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿನ ಹೆಚ್ಚಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸೌತೆಕಾಯಿ ಮತ್ತು ಸ್ವಲ್ಪ ಅರ್ಧ ಗಂಟೆಯಷ್ಟು ತೆಂಗಿನಕಾಯಿನ ಹಸಿ ತೆಂಗಿನಕಾಯಿ ಹೆಚ್ಚಿ ತೊಗೊಂಡಿದ್ದೀನಿ. ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸ್ಗೆ ಹಾಕ್ತಾ ಇದ್ದೀನಿ. ಆಮೇಲೆ 2 ಸ್ಪೂನಷ್ಟು ಗುರಳ್ ಪುಡಿನ ಹಾಕ್ತಾ ಇದ್ದೀನಿ. ಹಾಗಾದರೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ರಿ. ಕ್ವಿಕ್ಕಾಗಿ ನೀವು ಮಾಡಿಕೊಂಡ್ರೆ 5 ನಿಮಿಷದಲ್ಲಿ. ಇಲ್ಲಿ ನಾನು ಕಾಳಿಗೆ ಹೆಚ್ಚಿದಂಥ ಹಸಿ ಉಳ್ಳಾಗಡ್ಡಿನ ಹಾಕ್ತಾ ಇದ್ದೀನಿ. ಒಂದು ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ ನಾನು. ಆಮೇಲೆ ಟೊಮೆಟೊ ಹಾಕಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಹೆಚ್ಚಿಟ್ಕೊಂಡಂಥದ್ದು. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಇಲ್ಲಿ ನೋಡ್ರಿ, ಸೌತೆಕಾಯಿ, ಹಸಿ ತೆಂಗಿನಕಾಯಿ ಚೂರು ಮತ್ತು ಹುರಿದು ಇಟ್ಕೊಂಡಿದ್ದ ಶೇಂಗಾನ ಹಾಕ್ತಾ ಇದ್ದೀನಿ ನಾನು. ಶೇಂಗಾ ಬೀಜನ ಹುರಿದು ತಗೊಳ್ರಿ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಅದನ್ನು ಸಹಿತ ಇದು ಕಾಳಿನ ಜೊತೆ ನೆನೆಸಿ ಹಾಕಿ ತಿಂದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಈಗ ಹಸಿ ತೆಂಗಿನಕಾಯಿ, ಸೌತೆಕಾಯಿ ಮತ್ತು ಶೇಂಗಾ ಬೀಜನ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಆಮೇಲೆ ನೋಡ್ರಿ, ಇದಕ್ಕೆ ನಾನು 1 ಸ್ಪೂನಷ್ಟು ಗುರಳ್ ಪುಡಿನ ಟೇಸ್ಟಿಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಕಾಯಿಸಿದಂಥ ಎಣ್ಣೆನ ಹಾಕಿ, ಇದು ಆಪ್ಷನಲ್. ಎಣ್ಣೆ ನಿಮಗೆ ಬೇಕಾದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ನಾನು 2 ಸ್ಪೂನಷ್ಟು ಗುರಳ್ ಪುಡಿನ ಹಾಕ್ತಾ ಇದ್ದೀನಿ. ಹಾಕಿ ಇದೆಲ್ಲ ಐಟಮ್ಸನ್ನು ನಾವು ಮೊಳಕೆ ಬರಿಸಿದ ಅಡಿಕೆ ಕಾಳಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಉಪ್ಪು, ಖಾರದ ಪುಡಿ, ಹುಳಿ, ನಾವು ಏನೇನೆಲ್ಲ ಐಟಮ್ಸ್ ಹಾಕಿದ್ದೀವಿ ಅದನ್ನು ಚೆನ್ನಾಗಿ ಎಲ್ಲ ಕಡೆ ಬರೋ ಥರ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಸಹಿತ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸರಿಯಾಗಿ. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಆದಷ್ಟು ಸರಿಯಾಗಿ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನೀವು ಈ ಥರ ಏನಾದರೂ ಕಾಳುಗಳಿದ್ದರೆ, ಬೇಳೆಗಳಿದ್ದರೆ ಈ ಥರ ಸಲಾಡ್ ಮಾಡಿಕೊಂಡು ತಿನ್ನಿರಿ. ಇದಕ್ಕೆ ಇನ್ನೂ ನೀವು ಕ್ಯಾರೆಟನ್ನು ಸೇರಿಸ್ಬೋದು, ಬೀಟ್ರೂಟ್ ಸೇರಿಸ್ಬೋದು, ಆಮೇಲೆ ಕ್ಯಾಬೇಜನ್ನು ಸೇರಿಸ್ಕೋಬೋದು. ಹಸಿಯಾಗಿ ತಿನ್ನೋರು ಇಷ್ಟಪಡೋರಿದ್ದರೆ ಎಲ್ಲದನ್ನು ನೀವು ಈ ಥರ ಹಸಿಯಾಗಿ ತಿನ್ನೋದ್ರಿಂದ ವಿಟಮಿನ್ಸು ಇದರಲ್ಲಿರೋದು ಕೆಡೋದಿಲ್ಲ. ಆಮೇಲೆ ನಮ್ಮ ದೇಹಕ್ಕೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ. ಇಲ್ಲಿ ನೋಡ್ರಿ, ಸಲಾಡ್ ರೆಡಿ ಆಗಿದೆ. ನಾವು ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರ ಹಸಿ ಕಾಳನ್ನು ತಿನ್ನೋದು ಜಾಸ್ತಿ. ಈ ಥರ ಮೊಳಕೆ ಕಾಳು ಬರಿಸಿದ್ರೆ ಈ ಥರ ಸಲಾಡ್ ಮಾಡಿಕೊಂಡು ಖಡಕ್ ರೊಟ್ಟಿ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ ನೋಡ್ರಿ. ಹೆಲ್ತಿ ಆದಂಥ ಮೊಳಕೆ ಕಾಳು ರೆಸಿಪಿ ಇಷ್ಟ ಅನಿಸಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೋಡ್ರಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸೂಪರ್ ಟೇಸ್ಟಿಯಾದಂಥ ರೆಸಿಪಿ ಇದು. ಇದನ್ನು ಡೈಲಿ ನೀವು 1 ಬೌಲ್ನಷ್ಟು ತಿಂತಾ ಬಂದರೆ ನಮ್ಮದು ವೆಯ್ಟ್ ಲಾಸ್ ಬೇಗ ಆಗುತ್ತೆ ನೋಡ್ರಿ. ಆಮೇಲೆ ಇದರಲ್ಲಿ
ಎಲ್ಲ ತರಕಾರಿಗಳನ್ನು ಹಾಕಿರೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದು ಸಲಾಡು ಹೀಗೆ ಹೆಲ್ತಿಯಾಗಿ ತಿನ್ನಿ, ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ಇದ್ದೀನಿ. ಬಾಯ್.